ಇವರೊಬ್ರು ಡಿ ಬಾಸ್ ಅಪ್ಪಟ ಅಭಿಮಾನಿ ಅಂದ್ರೆ ತಪ್ಪಾಗಲ್ಲ. ಡಿ ಬಾಸ್ಗಾಗಿ ಹಲವಾರು ಸಾಂಗ್ಗಳನ್ನ ಹಾಡಿದವರು. ಸುಪ್ರೀತ್ ಗಾಂಧಾರ್ ಓಕೆ, ಸುಪ್ರೀತ್ ಗಾಂಧಾರ್ ಡಿ ಬಾಸ್ ಅನ್ನೋದಿದೆಯಲ್ಲ ಯಾಕೆ ಅಂತ ಎಲ್ಲ ಕಡೆ ಒಂದಷ್ಟು ಗುರ್ತಿಡ್ದು ನಾನು ಮಾತಾಡಿಸ್ತಾರೆ, ಫೋಟೋ ತಗೋತಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ನಮ್ಮ ಡಿ ಬಾಸ್. ಅಷ್ಟು ಮಾಡಿದ್ದೆ ದರ್ಶನ್ ಅವ್ರ ಸಾಂಗು ಕರುನಾಡಿನ ಕರಿಯ. ದರ್ಶನ್ ಅವರಿಗೆ ದುರಹಂಕಾರ, ಅಹಂಕಾರ, ಮೈ ತುಂಬಾ ಕೊಬ್ಬಿದೆ ಅನ್ನುವಂಥದ್ದು ಹೌದಾ? ನಿಮ್ಗೆ ಯಾರು ಹೇಳಿದ್ರು? ಆಯ್ತು ನೆಗೆಟಿವಾ, ಆಯ್ತು ಬಿಡಿರ್ಲಿ ಬಿಡಿ, ಅವ್ರು ನಮ್ಮ ಭಾಷೆ ಹೇಳೋರಲ್ಲ. ನೆಗೆಟಿವಾ ಪಾಸಿಟಿವ್ ಮಾರ್ಕೆಟಲ್ಲಿ ಇದ್ದೀವಾ ಅಷ್ಟೇ. ನಾನೇ ಬಲ ಇರೋರಿಗೆ ಹಿಂಗ್ ಮುಟ್ಟಕ್ ಸಾಧ್ಯ ಹೇಳಿ? ಬಟ್ ಈಗ ಸೋತ್ ಹೋಗಿದ್ದಾರೆ ಅಂತಾರೆ. ಯಾರು ಮೇಡಮ್ ಹೇಳಿದ್ ನಿಮ್ಗೆ ಸೋತಾಗಿದ್ದಾರೆ ಅಂತ? ನೋಡ್ತಾ ಇಲ್ವಲ್ಲ ಕುದ್ರೆ. ಯಾರು ಹೇಳಿದ್ದು? ನಾಳೆ ಬನ್ನಿ. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಇವರೊಬ್ರು ಡಿ ಬಾಸ್ ಅಪ್ಪಟ ಅಭಿಮಾನಿ ಅಂದ್ರೆ ತಪ್ಪಾಗಲ್ಲ. ಡಿ ಬಾಸ್ಗಾಗಿ ಹಲವಾರು ಸಾಂಗ್ಗಳನ್ನ ಹಾಡಿದವರು. ಒಂದೊಳ್ಳೆ ಪ್ರತಿಭೆ ಅಂದ್ರೆ ತಪ್ಪಾಗೋದೇ ಇಲ್ಲ. ಎಸ್, ಇವತ್ತು ನಮ್ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವ್ರು ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಎಸ್, ಸುಪ್ರೀತ್ ಅವರು ನಮ್ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ಅನ್ನೋದನ್ನ ಅವರಿಂದಾನೇ ಕೇಳ್ಕೊಬರೋಣ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು. ಫಸ್ಟಿಗೆ ನಮ್ಮ ಮನೆದೇವ್ರ ರೇಣುಕಾ ಎಲ್ಲಮ್ಮನ ನೆನ್ಸ್ಕೊಳ್ತೀನಿ. ನೀವು ಸುಪ್ರೀತ್ ಅಂದ್ರೆ, ಈಗ ಸುಪ್ರೀತ್ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಾಗಲ್ಲ, ಸುಮಾರು ಜನ ಆಗ್ಬಿಟ್ಟಿದ್ದಾರೆ. ಸುಪ್ರೀತ್ ಗಾಂಧಾರ ಅಂದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ನೀವ್ ಹೇಳಿದ್ದು ಸರಿಯಾಗಿದೆ, ನಾನೇ ಎಲ್ಲೋ ಮಿಸ್ ಮಾಡಿದೆ ಅನ್ಸುತ್ತೆ. ಸುಪ್ರೀತ್ ಗಾಂಧಾರ್, ಆಮೇಲೆ ಇವಾಗ ಹೆಂಗಾಗಿದೆ ಟೈಟಲ್ ಅಂದ್ರೆ ಸುಪ್ರೀತ್ ಗಾಂಧಾರ್ ಡಿ ಬಾಸ್ ಅಂತಾನೂ ಆಗಿದೆ. ತುಂಬಾ ಜನಕ್ಕೆ ಅದೇ ಪರಿಚಯ. ಸುಪ್ರೀತ್ ಗಾಂಧಾರ್ ಅಂದ್ರೆ ಎಲ್ರಿಗೂ, ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ರಿಗೂ ಚಿರಪರಿಚಿತ. ಸೊ ಆದ್ರಿಂದ ಸುಪ್ರೀತ್ ಗಾಂಧಾರ್ ಅಂದ್ರೆ ಗೊತ್ತಾಗೋದು, ಸುಪ್ರೀತ್ ಅಂದ್ರೆ ಗೊತ್ತಾಗಲ್ಲ. ಸೊ ಆದ್ರಿಂದ ನಾನು ಅದನ್ನ ಹೇಳಿದೆ ಅಷ್ಟೇ. ಓಕೆ, ಒಂದಷ್ಟು ಕಡೆ ಎಲ್ಲ ಹೇಗಿದೆ ಅಂದ್ರೆ ಸುಪ್ರೀತ್ ಗಾಂಧಾರ್ ಓಕೆ, ಸುಪ್ರೀತ್ ಗಾಂಧಾರ್ ಡಿ ಬಾಸ್ ಅನ್ನೋದಿದೆಯಲ್ಲ ಯಾಕೆ ಅಂತ? ಇಲ್ಲ, ನಾನ್ ಬಂದಿದ್ದೆ ಅವರಿಂದ. ಸೊ ನಾನು ಎಂಟ್ರಿ ಕೊಟ್ಟಿದ್ದೆ ದರ್ಶನ್ ಸರ್ ಮೂಲಕದಿಂದ, ಅವ್ರ ಅಭಿಮಾನಿಗಳ ಮೂಲಕದಿಂದ. ಸೊ ಅದಕ್ಕೋಸ್ಕರ ಪ್ರೀತಿಯಿಂದ ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳು, ನಮ್ ಡಿ ಬಾಸ್ ಅಭಿಮಾನಿಗಳು ಸುಪ್ರೀತ್ ಗಾಂಧಾರ ನಮ್ ಡಿ ಬಾಸ್ ಹುಡುಗ ಅಂತಾನೆ ಕರೀತಾರೆ. ಸೊ ಆದ್ರಿಂದ ಒಂದ್ ಖುಷಿ ವಿಚಾರ. ಅಂದ್ರೆ ನಾರ್ಮಲ್ ಆಗಿ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡ್ಕೊಂಡಿದ್ದ ಹುಡುಗ. ಸೊ ಇವತ್ತು ದರ್ಶನ್ ಸರ್ ನನ್ನ ಗುರ್ತಿಡಿದ್ಮೇಲೆ ಅವರು ಅಂದ್ರೆ ಎಲ್ಲಾ ದರ್ಶನ್ ಸರ್ ಅಭಿಮಾನಿ ಆಲ್ ಓವರ್ ಕರ್ನಾಟಕ ಮೇಡಮ್, ನೀವೆಲ್ಲೇ ನೋಡಿರ್ಬೋದು, ಆಲ್ ಓವರ್ ಕರ್ನಾಟಕ ಗುರ್ತಿಡಿತಾರೆ. ಸೊ ರೋಡಲ್ಲಿ ಹೋಗ್ಬೇಕಾದ್ರೂ ಗುರ್ತಿಡಿತಾರೆ, ಫೋಟೋ ತಗೋತಾರೆ. ಆಟೋ ಡ್ರೈವರ್ಸ್ಗಳಾಗಿರ್ಬೋದು, ಎಲ್ಲ ಕಡೆ ಒಂದಷ್ಟು ಗುರ್ತಿಡ್ದು ನಾನು ಮಾತಾಡಿಸ್ತಾರೆ, ಫೋಟೋ ತಗೋತಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ನಮ್ ಡಿ ಬಾಸ್ ಅಂತಾನೆ ಹೇಳ್ಬೋದು. ಅವ್ರ ಅಭಿಮಾನಿಗಳಿಂದಾನೇ ಸಾಧ್ಯ ಇವತ್ತು. ಸೊ ಏನೂ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ನಾನು. ಸೊ ಆದ್ರಿಂದ ಎಲ್ರಿಗೂ ಚಿರುಣಿ ಆಗಿರ್ತೀನಿ ದರ್ಶನ್ ಸರ್ಗೆ ಮತ್ತು ಅವ್ರ ಕುಟುಂಬಕ್ಕೆ. ಓಕೆ, ಏನು ಇಲ್ದಾಗ ಅಂತ ಅಂದ್ರಿ. ಸೊ ಆ ಮಟ್ಟದಿಂದ ಈ ಮಟ್ಟಕ್ಕೆ ಹೆಂಗ್ ತಗೊಂಡ್ ಬಂದ್ರು ಅನ್ನುವಂಥದ್ದು. ಆಗ ಅಂದ್ರೆ ನಮ್ಗೆ ಏನೋ ಗೊತ್ತಿಲ್ಲ, ಅವಾಗ ಇಂಡಸ್ಟ್ರಿ ಅನ್ನೋದೇನೋ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಏನು ಅಂತಂದ್ರೆ ಒಟ್ನಲ್ಲಿ ಹಾಡ್ಬೇಕು, ಜನಗಳಿಗೆ ಪರಿಚಯ ಆಗ್ಬೇಕು, ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ನನ್ನ ಕರಿಬೇಕು, ಮಾತಾಡಿಸ್ಬೇಕು, ಆತರ ಇದ್ದಿದ್ದು ಅವಾಗ. ಸಡನ್ ಆಗಿ ನಾವು ಅಂದ್ರೆ ಸರಿಗಮಪ ಶೋ ಅಲ್ಲಿ ಇರ್ತೀನಿ ಸೀಸನ್ 13 ಅದಕ್ಕೆ ಮುಂಚೆ ಕಲರ್ಸ್ ಅಲ್ಲಿ ಎದೆ ತುಂಬಿ ಹಾಡುವೆನು ಅಂತ ಶೋ ಬಂದಿರುತ್ತೆ. ಸೊ ಅಲ್ಲಿ ಕಂಟೆಸ್ಟೆಂಟ್ ಆಗಿರ್ತೀನಿ. ಸೊ ಅದಾದ್ಮೇಲೆ ಜಿ ಅಲ್ಲಿ ಸರಿಗಮಪ ಬಂದಾಗ ಎಲಿಮಿನೇಟ್ ಆಗಿ ಹೋಗ್ತೀನಿ, ಬೇಗ ಎಲಿಮಿನೇಟ್ ಆಗಿ ಹೋಗ್ತೀನಿ ನಾನು. ಸರಿಗಮಪಲ್ಲಿ ಎಲಿಮಿನೇಟ್ ಆದಾಗ ಏನು ಹೆಂಗ್ ದಿಕ್ಕು ತೋರಿಸ್ತಿಲ್ಲ ನನ್ಗೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ. ಸೊ ಏನಪ್ಪಾ ಹಿಂಗಾಗೋಯ್ತು ನನ್ನ ಲೈಫ್. ಅಟ್ಲೀಸ್ಟ್ ಇಡೀ ಕರ್ನಾಟಕಕ್ಕೆ ನಾನು ರೀಚ್ ಆಗ್ತಿದ್ದೆ ಈ ಶೋ ಮೂಲಕ. ಹೆಂಗು ರೀಚ್ ಆಗಕ್ ಆಗ್ಲಿಲ್ಲ, 1-2 ಎಪಿಸೋಡ್ ಹಾಡ್ದೆ ಅಷ್ಟೇ, ಆಮೇಲೆ ಎಲಿಮಿನೇಟ್ ಆಗೋದೆ. ಸೊ ಏನ್ ಮಾಡೋದು ನೆಕ್ಸ್ಟ್ ಅಂದ್ರೆ ಅಟ್ಲೀಸ್ಟ್ ನಾನು ಆಡ್ತಿದ್ದೆ ಅವಾಗ, ಒಂದು ಸಿಂಗರ್ ಆಗಿದ್ದೆ. ಏನ್ ಮಾಡ್ಬೇಕು ಅಂತ ಗೊತ್ತಾದಾಗ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವರು ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಾಹಿ ಅನ್ಬಿಟ್ಟು. ಅವ್ರು ತಮಿಳ್ನಾಡಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ರು, ಅಲ್ಲು ಅರ್ಜುನ್ಗೆಲ್ಲ ಕೊರಿಯೋಗ್ರಫಿ ಅಂತ. ಅವ್ರ ಬ್ರದರ್ ಅಳಬೇಡಿ ನೀವು ಅಂದ್ರೆ ಆ ಸ್ಟೇಜ್ ಇಂದ ಇಳಿದ್ ಬಂದ ತಕ್ಷಣ ಹತ್ಕೊಂಡ್ಬಿಟ್ಟೆ. ಶೋ ಅಂದ್ರೆ ಹೋಯ್ತು, ಇಡೀ ಕರ್ನಾಟಕ ರೀಚ್ ಆಗ್ತಿದ್ದೆ, ಹೋಯ್ತಲ್ಲ ನನ್ನ ಲೈಫ್ ಅಂತ ಅನ್ಕೊಂಡು ಕೆಳಗಡೆ ಸ್ಟೇಜ್ ಇದ್ ಅಳಬೇಡಿ ಬನ್ನಿ ಅನ್ಬಿಟ್ಟು ಒಂದು ದೇವಸ್ಥಾನ ಕರ್ಕೊಂಡೋದ್ರು. ಅದು ತಿರುವಣ್ಣಾಮಲೈ ಅಂತ ಒಂದು ದೇವಸ್ಥಾನ, ಅರುಣಾಚಲೇಶ್ವರ ಅಂತ ಒಂದು ದೇವಸ್ಥಾನ. ಅಲ್ಲಿ ಹೋಗಿ ಬಂದ ಮೇಲೆ ಫಸ್ಟ್ ಸಾಂಗ್ ಮಾಡಿದ್ದು ನಾನು ದರ್ಶನ್ ಅವ್ರ ಸಾಂಗು ಡಿ ಬಾಸ್. ಅಂದ್ರೆ 2016-17 ಕರುನಾಡಿನ ಕರಿಯ ಅಂತ ಒಂದು ಸಾಂಗ್ ಮಾಡಿದೆ.
ನನ್ನ ಯೂಟ್ಯೂಬ್ ಚಾನಲ್ ಹೊಸ ಚಾನಲ್ ಅವಾಗ ಹೊಸದಾಗಿ ಅಪ್ಲೋಡ್ ಮಾಡಿದ್ದು, ಅಂದ್ರೆ ಏನು ಸಬ್ಸ್ಕ್ರೈಬರ್ ಇಲ್ಲ, ಏನು ಇಲ್ಲ. ಸೊ ಏನಪ್ಪ ನನ್ನನ್ನು ಯಾರು ನೋಡ್ತಾರೆ, ಫಸ್ಟ್ ಆಫ್ ಆಲ್ ನನ್ನ ಹಾಡು ಯಾರು ಕೇಳ್ತಾರೆ ಅನ್ನೋದು ಅವಾಗ ಫಸ್ಟ್ ಬಂದ ತಕ್ಷಣನೇ ಫಸ್ಟ್ ಮಾಡಿದ್ದೆ ದರ್ಶನ್ ಅವ್ರ ಸಾಂಗು ಕರುನಾಡಿನ ಕರಿಯ ಅನ್ನೋ ಒಂದು ಸಾಂಗು. ಅದು ಏನ್ ಮಾಡಿದೆ, ಎಲ್ಲ ಕಡೆ ವೈರಲ್ ಆಯ್ತು. ಈ ತರ ಒಬ್ಬ ಹುಡುಗ ದರ್ಶನ್ ಅವ್ರಿಗೆ ಒಂದು ಸಾಂಗ್ ಮಾಡ್ತಿದ್ದಾನಂತೆ, ಡಿ ಬಾಸ್ ಅವ್ರಿಗೆ ಒಂದು ಸಾಂಗ್ ಮಾಡ್ತಿದಾರೆ. ಅಂದ್ರೆ ಇತಿಹಾಸದಲ್ಲಿ ಲೈಕ್ ಫ್ಯಾನ್ ಮೇಡ್ ಸಾಂಗ್ಸ್ ಅನ್ನೋದು ಇತ್ತು, ಬಟ್ ಏನಂತೆ ಮಾಡಿದ್ರು. ಬಟ್ ಈ ರೇಂಜ್ಗೆ ಎಲ್ಲ ಪ್ರಮೋಷನ್ಸ್ ಎಲ್ಲ ಮಾಡಿ ರೀಚ್ ಆಗೋ ಮಟ್ಟಿಗೆ ಮಾಡಿದ್ದು ಫಸ್ಟ್ ಕರುನಾಡಿನ ಕರಿಯ ಅನ್ನೋ ಹಾಡು. ಅದನ್ನ ನಾನು ಸಂಜೀತ್ ಹೆಗಡೆಕಲ್ ಹಾಡಿಸಿದ್ದೆ ಅವಾಗ ಫಸ್ಟ್ ಸಾಂಗು. ಹಾಡಿ ಎಲ್ಲ ಆದ್ಮೇಲೆ ಅದು ಏನೋ ವೈರಲ್ ಆಗೋಯ್ತು, ನೈಟೇ ವೈರಲ್ ಆಯ್ತು ಅದು. ಈ ತರ ಒಂದು ನ್ಯೂಸ್ ಹೋಯ್ತು ಎಲ್ಲ ಕಡೆ. ಅವಾಗ ಎಷ್ಟೋ ನ್ಯೂಸ್ ಚಾನಲ್ಗಳಿಗೆ ಮೇಡಮ್ ಫೋನ್ ಮಾಡ್ಬಿಟ್ಟು ಒಂದು ಸಾಂಗ್ ಮಾಡಿದ್ದೀನಿ, ಒಂಚೂರು ಪ್ರಮೋಟ್ ಮಾಡ್ಕೊಡಿ ಅಂತ ಹೇಳಿದಾಗ ಎಲ್ಲ ಯಾರೂ ಮುಂದೆ ಬರಲಿಲ್ಲ. ಸೊ ಅದಾದ್ಮೇಲೆ ಹಂಗೆ ಹೆಂಗೋ ಗೊತ್ತಿಲ್ಲ ಯಾರ ಮೂಲಕನೋ ವೈರಲ್ ಆಯ್ತು. ಅದು ದರ್ಶನ್ ಸರ್ ಅವ್ರಿಗೂ ಮುಟ್ತು. ದರ್ಶನ್ ಸರ್ ಮ್ಯಾನೇಜರ್ ನನಗೆ ರಾತ್ರಿ 12ವರೆಗೆ ಎಡಿಟಿಂಗ್ ಮಾಡಿಸ್ತಾ ಇರ್ತೀನಿ. ಬೆಳಗ್ಗೆ ರಿಲೀಸ್ ಮಾಡ್ಬೇಕು ಸಾಂಗ್, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ರಿಲೀಸ್ ಮಾಡ್ಬಿಟ್ಟು ದರ್ಶನ್ ಸರ್ ಮ್ಯಾನೇಜರ್ ಕಡೆಯಿಂದ ನಂಗೆ ಒಂದು ಫೋನ್ ಬರುತ್ತೆ ರಾತ್ರಿ 12ವರೆ. ಅವಾಗ ಎಡಿಟಿಂಗ್ ಮಾಡಿಸ್ತಿರ್ತೀನಿ ಮಲ್ಲೇಶ್ವರಂ ಅಲ್ಲಿ. ಫೋನ್ ಮಾಡ್ಬಿಟ್ಟು ಸುಪ್ರೀತ್ ಅವರ ಮಾತಾಡ್ತೀನಿ. ಹೌದು ಸರ್ ಅಂತ. ನಾನು ದರ್ಶನ್ ಸರ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ, ಬೆಳಗ್ಗೆ ಬಂದ್ಬಿಡಿ ಮನೆಗೆ, ಬಾಸೆ ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ ಅಂದ್ಬಿಟ್ರು ನನಗೆ. ನನಗೆ ಎಲ್ಲಿ ರಿಲೀಸ್ ಮಾಡ್ಬೇಕು, ಬರೀ ಹೊಸ ಯೂಟ್ಯೂಬ್ ಚಾನಲ್ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಹೆಂಗಪ್ಪ ಹೋಯ್ತು ಇಲ್ಲಿವರೆಗೂ ಅಂತ ನನಗೆ. ದರ್ಶನ್ ಸರ್ ಅದು ಆ ಒಂದು ಮೊಮೆಂಟ್ ನನಗೆ ಅದು ಚೆರಿಶ್ ಮಾಡ ಆಗಲ್ಲ. ಅದು ಆ ಮೊಮೆಂಟ್ ಅಂದ್ರೆ ಫಸ್ಟ್ ಟೈಮು ಒಬ್ರು ದೊಡ್ಡ ವ್ಯಕ್ತಿ, ಇಡೀ ಕರ್ನಾಟಕಕ್ಕೆ ಒಂದು ಬಾಸ್ ಅನ್ನೋರು ವ್ಯಕ್ತಿ ನಮಗೆ ಫೋನ್ ಮಾಡಿ ಗುರ್ತಿಡಿದು ನಮ್ಮನ್ನ ಫೋನ್ ಮಾಡಿ ಕರೀತಾರೆ ಅಂದಾಗ ಅವ್ರಲ್ಲಿರೋ ದೊಡ್ಡ ಗುಣ ಮೇಡಮ್. ನಾನು ನೋಡಿಲ್ಲ ಇದುವರೆಗೂ, ನಾನು ಯಾರ ಹತ್ರನೂ ನೋಡಿಲ್ಲ. ಸೊ ಫಸ್ಟ್ ನನ್ನ ಕರೆದು, ಅವತ್ತು ಬರ್ಡೇ ಬೇರೆ, 15ನೇ ತಾರೀಕು ಬರ್ತಡೇ ಅವತ್ತು. ಸೊ ಬೆಳಗ್ಗೆ ಹೋಗಿ ಅಷ್ಟೂ ಕ್ರೌಡ್ ಜನ, ಲಕ್ಷಾಂತರ ಜನ, ನಾವು ಯಾವ ಮೂಲೆ ಅವತ್ತು. ಸೊ ಎಲ್ಲೋ ಇದ್ದವ್ರನ್ನ ಮ್ಯಾನೇಜರ್ ನಮ್ಮನ್ನ ಕರ್ಕೊಂಡ್ಬಂದು ಒಳಗಡೆ ಕರ್ಕೊಂಡ್ಬಂದು ನಮ್ಮನ್ನು ಕೂರಿಸಿ, ದರ್ಶನ್ ಸರ್ ಸ್ನಾನ ಮಾಡ್ಕೊಂಡು ಮೇಲಿಂದ ಕೆಳಗಡೆ ಬಂದು ನಮ್ಮನ್ನು ಮಾತಾಡಿಸಿ, ಚಿನ್ನ 5 ನಿಮಿಷ ಇರು ಚಿನ್ನ, ಬರ್ತೀನಿ, ಕೇಕ್ ಕಟ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿ ಆಚೆ ಹೋಗಿ ಬಂದು ಜೊತೆಲಿ ಕುತ್ಕೊಂಡು ನಮ್ಮ ಜೊತೆ ಮಾತಾಡಿ ಇಡೀ ಟೀಮ್ ಜೊತೆ. ನನಗೆ ಗೊತ್ತಿಲ್ಲ ಬೇರೆಯವರು ಒಂದು 10 ಸೆಕೆಂಡೋ 20 ಸೆಕೆಂಡೋ ನೋಡ್ಬಿಟ್ಟು ಇದು ಚೆನ್ನಾಗಿದೆ ಅಂತ ಹೇಳಿರೋದು ನಾನು ನೋಡಿದ್ದೀನಿ. ಬಟ್ ದರ್ಶನ್ ಸರ್ ಇಡೀ ಪೂರ್ತಿ ಸಾಂಗ್ನ ನೋಡಿ ನಮ್ಮ ಜೊತೆಗೆ ನಾನು ಕೊಟ್ಟಿರೋ ಒಂದು ಪೋಸ್ಟರ್ನ ಲಾಂಚ್ ಮಾಡಿ ಎಲ್ಲ ಮಾಡಿಕೊಟ್ರು. ಅದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಮೇಡಮ್. ಅವತ್ತು ನನ್ನ ಕೈ ಹಿಡಿದು ಚಿನ್ನ ಹಿಂಗೆ ಅಂದ್ಬಿಟ್ಟು ನನಗೆ ಹಿಂಗೆ ಮುಂದೆ ಕಳಿಸಿದ್ರು, ಚಿನ್ನ ನೀನು ಹೋಗಿ ನೀನು ಮಾಡೋಗು ಅಂತ. ಅವತ್ತು ಶುರು ಮಾಡಿದ್ದು ಇವತ್ತುವರೆಗೂ ನಾನು ಮಾಡ್ಕೊಂಡೇ ಬಂದಿದ್ದೀನಿ. 10 ವರ್ಷ ಮಾಡಿದ್ದೀನಿ. 10 ಸಾಂಗ್ ಆಗಿದೆ ನಂದು ಇವತ್ತು. 10 ಸಾಂಗು ದರ್ಶನ್ ಸರ್ ಅವ್ರಿಗೆ ರೀಚ್ ಆಗಿದೆ. ಪ್ರತಿ ವರ್ಷ ಅವ್ರ ಮನೆಗೆ ಹೋಗ್ತೀನಿ, ಪ್ರತಿ ವರ್ಷ ಗುರ್ತಿಡಿದು ಮಾತಾಡಿಸ್ತಾರೆ. ಈಗ ಒಂದು 100 ಜನ ಇರಲಿ ಮೇಡಮ್, ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ರು, ಬಾರೋ ಚಿನ್ನ ಯಾಕೋ ಅಲ್ಲಿ ನಿಂತಿದ್ಯಾ ಅಂತ ಕರೀತಾರೆ. ಸೊ ಆ ಮಟ್ಟಿಗೆ ಇವತ್ತು ನನಗೆ ಆ ಪ್ರೀತಿ ಕೊಟ್ಟಿದ್ದಾರೆ ಅವ್ರ ಕುಟುಂಬದವರು, ದರ್ಶನ್ ಸರ್ ಅವ್ರ ಕುಟುಂಬ ಆ್ಯಂಡ್ ದರ್ಶನ್ ಸರ್ ಅಭಿಮಾನಿಗಳಿಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಅಂದರೆ ಒಂದೊಂದ್ಸಲ ಎಮೋಷನಲ್ ಆಗ್ತೀನಿ ಅವ್ರ ಅಭಿಮಾನಿಗಳನ್ನ ನೋಡಿದಾಗಲಿ, ಅಭಿಮಾನಿಗಳು ಕೊಡೋ ಪ್ರೀತಿ ಆಗಿರಲಿ. ಆಮೇಲೆ ನಮ್ಮ ದರ್ಶನ್ ಸರ್ ಅವರು ಆ ಪ್ರೀತಿ ಯಾರಿಗೂ ಆಗದೇ ಇಲ್ಲ ಮೇಡಮ್, ಯಾರ ಕೈಲೂ ಆಗಲ್ಲ ಅನ್ಕೊಳ್ಳಿ. ನಮ್ಮ ಬಾಸ್ ಕೊಡೋ ಪ್ರೀತಿ ಇದೆ ಗೊತ್ತಾ, ಅದು ನಾನು ಎಲ್ಲೂ ನೋಡಿಲ್ಲ. ಅಂದರೆ ನನಗೆ ಕೊಟ್ಟಿರೋ ಪ್ರೀತಿ ಅದು, ನಾನು ಅನುಭವಿಸಿದ್ದೀನಿ ಅದನ್ನು. ಸೊ ಆದ್ರಿಂದ ನಾನು ಹೇಳಬಲ್ಲೆ ನಿಮಗೆ. ಬಟ್ ನೀವೇನು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು, ಬಟ್ ನಾನು ನೋಡಿರೋದು ಅದು ಕಣ್ಣಾರೆ ನೋಡಿರೋದು, ಕಣ್ಣಾರೆ ನಾನು ಅನುಭವಿಸಿದ್ದೀನಿ ಅದನ್ನು. ಆದ್ರಿಂದ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವತ್ತು ಫಸ್ಟ್ ಸಾಂಗಿಂದ ಇವತ್ತರೆಗೂ ಆ ಜರ್ನಿ ಮುಂದುವರಿತು. ಸೊ ಎಷ್ಟೊಂದು ಜನ ಇವತ್ತು ಗುರ್ತಿಡಿತಾರೆ, ಮಾತಾಡ್ತಾರೆ, ಸೊ ಬೆಂತಟ್ತಾರೆ. ಎಷ್ಟೋ ಒಂದೊಂದು ಆಲ್ಬಮ್ ಸಾಂಗ್ಗಳೆಲ್ಲ ರಿಲೀಸ್ ಮಾಡಿಕೊಟ್ಟಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರ ಅಭಿಮಾನಿಗಳು ಎಲ್ಲ ಪೇಜ್ಗಳಲ್ಲೂ ಹಾಕ್ತಾರೆ ಮೇಡಮ್. ಅದೇ ನನಗೊಂದು ಖುಷಿ. ಫಸ್ಟ್ ಆಫ್ ಆಲ್ ನಾನು ಯಾರು ಅವ್ರ ಪೇಜ್ಗಳು ಹಾಕೋಕ್ಕೆ, ಅವ್ರ ಫ್ಯಾನ್ ಪೇಜ್ಗಳು ಹಾಕೋಕ್ಕೆ ನಾನು ಯಾರು? ಫಸ್ಟ್ ಆಫ್ ಆಲ್ ನಮ್ಮ ದರ್ಶನ್ ಸರ್ ನಮ್ಮ ಹುಡುಗ ಬೆಳೀತಾ ಇದ್ದಾನೆ ಅಂದಾಗ ಸೊ ಅವ್ರ ಪೇಜಲ್ಲಿ ಹಾಕ್ಕೋತಾರೆ, ಪ್ರಮೋಟ್ ಮಾಡಿಸ್ತಾರೆ. ಸೊ ಆಮೇಲೆ ಡಿ ಕಂಪನಿಯವರು ಅಷ್ಟೇ, ನಂದು ಎಲ್ಲ ಸಾಂಗುಗಳು ಪ್ರಮೋಟ್ ಮಾಡ್ತಾರೆ. ಸೊ ಏನು ಆಭಾರಿಯಾಗಿದ್ದೀನಿ ಅವ್ರ ಇಡೀ ಕುಟುಂಬಕ್ಕೆ. ನಾನು ಯಾವಾಗಲೂ ಆಭಾರಿ. ನನ್ನ ಜೀವ ಇರೋವರೆಗೂ ದರ್ಶನ್ ಸರ್ಗೆ, ಅವ್ರ ಕುಟುಂಬಕ್ಕೆ, ಅವ್ರ ಫ್ಯಾನ್ಸ್ಗೆ, ನನ್ನ ಕೊನೆ ಉಸಿರಿರೋವರೆಗೂ ಅವ್ರನ್ನ ನಾವು ಕೈ ಬಿಡೋಕ್ಕಂತೂ ಸಾಧ್ಯ ಇಲ್ಲ. ನಾವು ಹೇಳ್ತೀವಲ್ಲ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ ಅಂದರೆ, ನಾನು ಉಸಿರು ಇರೋವರೆಗ ನಾನು ನಮ್ಮ ಡಿ ಬಾಸ್ ಇಂದ ಇದ್ದೇ ಇರ್ತೀವಿ, ಅವ್ರ ಫ್ಯಾನ್ಸ್ ಇಂದ ಇದ್ದೇ ಇರ್ತೀವಿ, ಅದಂತೂ ಗ್ಯಾರಂಟಿ. ಎಷ್ಟೋ ಅಭಿಮಾನಿಗಳು ಹತ್ರದಿಂದ ನೋಡ್ಬೇಕು ಡಿ ಬಾಸ್ ಅವ್ರನ್ನ ಅನ್ಕೊಂಡಿರ್ತಾರೆ ಎಷ್ಟೋ ಜನ. ಬಟ್ ನೀವು ತುಂಬಾ ಹತ್ರದಿಂದ ನೋಡಿದೀರಾ, ಹೆಂಗಿರ್ತಾರೆ ಸರ್? ಮ್ಯಾಮ್ ತುಂಬಾ ಹಂಬಲ್ ಆಗಿರ್ತಾರೆ. ನೀವು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅದನ್ನ. ಸೊ ಅವ್ರ ಹತ್ರ ನೀವು ನೋಡೋ ಗುಣಗಳನ್ನ ನಾವ್ ಎಷ್ಟೋ ಕಲ್ತು ಬಿಟ್ಟಿದೀವಿ.
ಎಷ್ಟೋ ಅಂದ್ರೆ ನಾನು ಅವ್ರ ಹತ್ರ ನೋಡಿರೋದೇನಂದ್ರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮೀಟ್ ಆಗ್ದಾಗ್ಲೂ ಅವ್ರನ್ನ ನೋಡಿದ್ ಒಂದೇ ಒಂದು ಗುಣ, ನಾನು ದಾನ ಧರ್ಮ. ನಾನು ನೋಡಿರೋ ಗುಣಗಳು ಅವ್ರನ್ನ ನೋಡಿ ನಾನು ಎಷ್ಟೋ ಅನಾಥಾಶ್ರಮಗಳಿಗೆ ಹೋಗಿ ಸೇವೆ ಮಾಡೋದಾಗಿರ್ಬೋದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಬಿಕಾಸ್ ಅವರಷ್ಟು ನಾವು ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಪ್ರತಿ ತಿಂಗಳು ಅಷ್ಟೇ ಒಂದೊಂದು ಆಶ್ರಮಕ್ಕೆ ಹೋಗ್ತೀವಿ, ಇಲ್ಲ ಒಂದು ಸ್ಕೂಲ್ಗೆ ಹೋಗ್ತೀವಿ, ಇಲ್ಲ ಯಾರಾದ್ರೂ ಬರ್ತಾರೆ ನಮ್ಗೆ ರೋಡಲ್ಲಿ ಸಿಗ್ತಾರೆ, ಅವ್ರಿಗೆ ಹಂಗೆ ನಮ್ಮ ಕೈಲಿ ಏನಾಗುತ್ತೋ ನಾವು ಅಕ್ಕಿನೋ ಬೇಳೆನೋ ಅವ್ರು ಕೇಳ್ತಾರೆ. ನನಗೆ ಎಲ್ಲೋ ರೀಸೆಂಟಾಗೂ ಅಷ್ಟೇ, ಮೊನ್ನೆ ಎಲ್ಲಿ ಒಂದು ವಾರ ಆಗಿರ್ಬೋದು ಅಷ್ಟೇ, ನಮ್ಮ ಜೆ ಪಿ ನಗರ ಏರಿಯಾದಲ್ಲಿ ನಾನು ನಡ್ಕೊಂಡ್ ಬರ್ತಿದ್ದೆ. ನನ್ನ ನೋಡಿದ್ರು ಇಬ್ರು ಸ್ವಾಮೀಜಿಗಳು ಬಂದದ್ದು, ಮುಂಬೈಯಿಂದ ಬಂದಿದ್ರಂತೆ. ಅವ್ರು ದರ್ಶನ್ ಸರ್ ಅಭಿಮಾನಿಗಳು, ದರ್ಶನ್ ಸರ್ ಫ್ಯಾನು. ನಾನು ತೋರಿಸ್ದೆ ಹಿಂಗೆ, ಡಿ ಬಾಸ್ ಮಾಲೂಮೆ ಕ್ಯಾ ಅಂತ ಅಂದೆ. ಓ ಸೂಪರ್ ಮಾಲೂಮೆ ಅಂತ ಮುಂಬೈಯವರು. ಅವರು ಸ್ವಾಮೀಜಿ ವೇಷ ಹಾಕೊಂಡು ಮೇ ದೇಖಾ ಮೂವಿ ಡಿ ಬಾಸ್ ಅಂತ ಇದ್ರು. ಅದಕ್ಕೆ ಭಯ ಚಾವಲ್ ಚಾಯೆ ಅಂತಂದ್ರು. ಅಕ್ಕಿ ಬೇಕಾ ಅಂತ ಕರ್ಕೊಂಡೋಗಿ ಅವ್ರನ್ನ ಅಂಗಡಿ ಕರ್ಕೊಂಡೋಗಿ ಅಕ್ಕಿ ಬೆಳೆ ಎಲ್ಲ ಕೊಡಿಸಿ ಅವ್ರಿಗೆ ಕೈ ಮುಗಿದ್ರು. ಅಯ್ಯೋ ಕೈಯೆಲ್ಲ ಮುಗಿಬೇಡಿ, ಅದು ನೀವು ಡಿ ಬಾಸ್ ಅಂದ ತಕ್ಷಣ ನಮ್ಗೊಂದು ಖುಷಿ ಆಯ್ತು, ಯಾಕಂದ್ರೆ ಅವ್ರು ನಮ್ಮನ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ. ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡ್ತೀವಿ ಅಂದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಕೊನೆಗೆ, ನಾವೊಂದು ಮನೆ ಇಡೀ ಕುಟುಂಬ ಎಲ್ಲ ಊಟ ಮಾಡ್ಕೊಂಡು ತಿಂತೀವಿ ಅಂದ್ರು. ಅಲ್ಲ ನನಗಲ್ಲ ಸರ್, ಇದು ಡಿ ಬಾಸ್ ಅವ್ರಿಗೆ ಅರ್ಪಣೆ ಇರಲಿ ಅಂದ್ಬಿಟ್ಟು ನಾವು ಹೇಳ್ಬಿಟ್ಟು ಅವ್ರಿಗೆ ಇದು ಮುಂಬೈಗೆ ಹೋದ್ರು ಅವರು. ಸೊ ಆ ಥರ ನಾವೆಷ್ಟೋ ಅಂದರೆ ಹೇಳ್ಬಾರ್ದವಲ್ಲ ನಾವು. ಸೊ ಅವ್ರನ್ನ ನೋಡಿ ನಾವು ಕಲ್ತಿರೋ ಗುಣಗಳು. ಸೊ ನೀವು ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ವಯಸ್ಸಾಗಿರೋರಾಗಲಿ ಮತ್ತೊಬ್ಬರಾಗಲಿ, ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಇವತ್ತು ಎಷ್ಟೋ ಜನ ಮಾತಾಡ್ಕೋಬೋದು, ಅವ್ರು ರಗಡಪ್ಪ, ಅವ್ರು ಹಾಗೆ ಹಿಂಗೆ ಅಂತ ಮಾತಾಡ್ಕೋಬೋದು. ಬಟ್ ಅವ್ರನ್ನ ನೀವು ಒಂದು 5 ನಿಮಿಷನೂ ಬೇಡ ಮೇಡಮ್, 1 ನಿಮಿಷ ಸಾಕು. ಅವ್ರ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡು ಒಂದು 10 ನಿಮಿಷ ಮಾತಾಡಿಸಿ. 1 ನಿಮಿಷ ಮಾತಾಡಿದ್ರೆ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ, ಅವ್ರ ಸ್ವಭಾವ ಏನು ಅಂತ ಗೊತ್ತಾಗುತ್ತೆ, ಆ್ಯಂಡ್ ಅವ್ರ ಮುಗ್ಧತೆ ಏನು ಅಂತ ಗೊತ್ತಾಗುತ್ತೆ. 2 ಗುಣ ಇದೆ ಅವ್ರ ಹತ್ರ. ಸೊ ನೀವು 2 ಗುಣನೂ ಅವ್ರ ಹತ್ರ ನೋಡ್ಬೋದು. ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗೇ ಇರ್ತಾರೆ. ಸೊ ಅವರು ನಾನು ಅಂದರೆ 10 ಪಟ್ಟಿರುತ್ತೆ ಅವ್ರ ಹತ್ರ. ಸೊ ಅದೊಂದು ಗುಣ ಅಂದರೆ ನಾವು ಹಂಗೆ ಇರೋದು ಮೇಡಮ್. ಸೊ ಅವ್ರು ಹೆಂಗೋ ನಾವು ಹಂಗೇನೆ, ಅವ್ರ ಗುಣಗಳೇ ನಮ್ಮ ಹತ್ರನೂ ಇರೋದು. ಸೊ ನಾವು ಹಣ ಚಿನ್ನ ಅಂತಂದರೆ ನಾವು ಚಿನ್ನ ಅಂತಲೇ ಕರಿತೀವಿ. ಹಣ ಏನಣ್ಣ ಹಂಗೆ ಹಿಂಗೆ ಅಂದರೆ ನಾವು ಅಣ್ಣ ಅಂತಲೇ ಕರಿತೀವಿ. ಅಂದರೆ ನಾವು ಅಂತೀವಿ ಅಷ್ಟೇ. ಅವ್ರ ಗುಣನೇ ನಮ್ಮಲ್ಲೂ ಇರೋದು. ಅಂದರೆ ಎಲ್ಲರೂ ಅನ್ಕೋಬೋದು ತುಂಬ ಸಾಫ್ಟಾಗಿದ್ದರೆ ಇವ್ರು ಬರೀ ಸಾಫ್ಟು ಅಂತ. ಬಟ್ ಹಂಗಲ್ಲ, 2 ಥರನೂ ಇರಬೇಕು ಮನುಷ್ಯ ಅಂದಮೇಲೆ. ಸೊ ಎಷ್ಟು ಸಾಫ್ಟಾಗಿರ್ತಾರೋ ಅಷ್ಟು ಸಾಫ್ಟಾಗಿ ಇರ್ತಾರೆ ಅವರು. ಸೊ ಅದು ನಾನು ಕಂಡಿರೋದು. ಆಮೇಲೆ ಹೊಸಬ್ರಿಗೆ ಪುಷ್ ಮಾಡೋ ರೀತಿ, ಎಷ್ಟೋ ಜನಗಳಿಗೆ ಹೊಸಬ್ರಿಗೆ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಆಡಿಯೋ ಫಂಕ್ಷನ್ ಆಗಿದೆ, ನನಗೂ ಅಷ್ಟೇ ಎಷ್ಟೋ ಬೆನ್ನು ತಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಮರ್ತೋಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ನಾವು ಅಭಿಮಾನಿಗಳಂತೂ ಡೈ ಹಾರ್ಟ್ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಮೇಡಮ್, ಅವ್ರು ಮಾತ್ರ ಯಾವತ್ತೂ ಮರೆಯಲ್ಲ. ಅವ್ರನ್ನ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ ಅವ್ರಿಗೋಸ್ಕರ. ಓಕೆ, ನೀವು ಗಮನಿಸಿರ್ಬೋದು, ನೀವೀಗ ಅಷ್ಟೇ ಹೇಳಿದ್ರಿ. ನೀವು ಈಗ ಸಾಮಾಜಿಕ ಜಾಲತಾಣದಲ್ಲ ಗಮನಿಸಿರ್ಬೋದು, ದರ್ಶನ್ ಅವರಿಗೆ ದುರಹಂಕಾರ, ಅಹಂಕಾರ, ಮೈ ತುಂಬಾ ಕೊಬ್ಬಿದೆ ಅನ್ನುವಂಥದ್ದು. ಹೌದಾ? ನೀವು ಗಮನಿಸಿರೋ ಹಾಗೆ. ನಿಮ್ಗೆ ಯಾರು ಹೇಳಿದ್ರು? ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರೋ ಕಿಡಿಗೇಡಿಗಳು ಹಾಕೊಂತಾರಂತೆ, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಮೇಡಮ್? ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಅವ್ರಿಗೆ ದುರಹಂಕಾರ ಅಂತೆ ಅಹಂಕಾರ ಅಂತ. ನೀವು ಹೋಗಿ ನೋಡಿದ್ದೀರಾ ಅವ್ರನ್ನ? ನಾನು ಹೇಳಿದ್ನಲ್ಲ ಆಗ್ಲೇನೆ, 1 ನಿಮಿಷ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವಾಗ ಗೊತ್ತಾಗತ್ತೆ. ನೀವು ಏನು ಗೊತ್ತಿಲ್ದಿರ, ಏನು ಅಂದ್ರೆ ಅವ್ರ ಜೊತೆ ಒಡನಾಟನೇ ಇಲ್ದಿರ ಅಂದ್ರೆ ಹೆಂಗ್ ಮಾತಾಡ್ತೀರಾ ಅವ್ರ ಬಗ್ಗೆ ಅಂತ ನಾನು ಹೇಳೋದು. ಬೇರೆಯವ್ರ ಬಗ್ಗೆ ಏನೋ ಗೊತ್ತಿಲ್ಲ, ಎಷ್ಟೋ ಜನ ಮಾತಾಡ್ಕೋಬೋದು. ಬರೀ ಆಯ್ತು ನೆಗೆಟಿವಾ, ಆಯ್ತು ಬಿಡಿರ್ಲಿ ಬಿಡಿ, ಅವ್ರು ನಮ್ಮ ಭಾಷೆ ಹೇಳೋರಲ್ಲ. ನೆಗೆಟಿವಾ ಪಾಸಿಟಿವ್, ಮಾರ್ಕೆಟಲ್ಲಿ ಇದೀವಾ ಅಷ್ಟೇ. ನಾವು ಅದೇ ಥರನೇ, ನೆಗೆಟಿವ್ ಆರ್ ಪಾಸಿಟಿವ್ ಮಾರ್ಕೆಟ್ ಅಷ್ಟೇ. ಮಾರ್ಕೆಟಲ್ಲಿ ಓಡೋ ಕುದುರೆಗೆ ಮಾತ್ರನೇ ಬೆಲೆ. ಏನು ಹೇಳಿ? ಮಾರ್ಕೆಟಿಗೆ ನೀವು ಹೋಗ್ತೀರಾ, ಏನೋ ಒಂದು ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ, ಓಡೋ ಕುದುರೆಗೆ ಮಾತ್ರ ತಾನೇ ಬೆಲೆ ಇರುತ್ತೆ, ಇಲ್ಲಾಂದ್ರೆ ಎಲ್ಲಿ ಬೆಲೆ ಇರುತ್ತೆ? ಈಗ ಸುಪ್ರೀತ್ ಗಂಧರ ಎಲ್ಲೋ ಮೂಲೆಯಲ್ಲಿ ಇದ್ನಪ್ಪ, ಇವತ್ತು ನೀವು ಕರ್ಕೊಂಬಂದು ನನಗೊಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ? ಈಗ ಎಷ್ಟೋ ಜನ ನನಗೆ ಗುರ್ತಿಡಿತಾರೆ. ಯಾಕೆ ಗುರ್ತಿಡಿತಾರೆ? ಆ ಥರನೇ, ಅದೇ ಥರನೇ ಓಡೋ ಕುದುರೆಗೆ ಮಾತ್ರ ಬೆಲೆ. ಇವತ್ತು ನಮ್ಮ ಡಿ ಬಾಸ್ ಅಷ್ಟೇ ಓಡೋ ಕುದುರೆನೇ, ಯಾವಾಗಲೂ ಅಷ್ಟೇ. ಅವರು ಇವತ್ತು ನಾಳೆ ನಾಡಿದ್ದು ಅಂತಿಲ್ಲ, ಅವರು ಲೈಫ್ ಲಾಂಗ್ ಓಡೋ ಕುದುರೆನೇ. ಆನೆ ಬಲ ಅವ್ರಿಗೆ. ಆನೆ ಬಲ ಇರೋರಿಗೆ ಹೆಂಗ್ ಮುಟ್ಟಕ್ ಸಾಧ್ಯ ಹೇಳಿ? ಆನೆಯನ್ನು ಮುಟ್ಟಬಿಡ್ತೀರಾ ಯಾರಾದ್ರೂ ನೀವು? ಬಟ್ ಈಗ ಸೋತ್ ಹೋಗಿದ್ದಾರೆ ಅಂತಾರಲ್ಲ. ಯಾರು ಮೇಡಮ್ ಹೇಳಿದ್ ನಿಮ್ಗೆ ಸೋತಾಗಿದ್ದಾರೆ ಅಂತ? ಈಗ ಓಡ್ತಾ ಇಲ್ವಲ್ಲ ಕುದುರೆ. ಯಾರು ಹೇಳಿದ್ದು? ನಾಳೆ ಬನ್ನಿ, ಇವತ್ ನೈಟ್ ಬನ್ನಿ ಸಿದ್ದೇಶ್ವರ ಥಿಯೇಟರ್ಗೆ, ತೋರಿಸ್ತೀವಿ ಓಡೋ ಕುದುರೆ ಏನು, ಅವ್ರ ಆನೆ ಬಲ ಏನು ಅಂತ. ಸಿದ್ದೇಶ್ವರ ಥಿಯೇಟರ್ಗೆ ಬನ್ನಿ, ಇವತ್ ನೈಟ್ ತೋರಿಸ್ತೀವಿ ಅಬ್ರಾ. ಓಕೆ, ಇದನ್ನ ಹೊರತುಪಡಿಸಿ ನಿಮ್ಮ ಜೊತೆ ಇದ್ದ ಒಂದೊಂದು ಕ್ಷಣಗಳು ನೀವು ಆಗ್ಲೇ ಹೇಳ್ಕೊಂಡ್ರಿ. ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ನಿಮಗ್ ತುಂಬಾ ಸಂತೋಷ ಕಂಡಿದ್ದವರ ಜೊತೆ ಇದ್ದಿದ್ದು ಒಂದ್ ಯಾವ್ದಾದ್ರು ಹಂಚ್ಕೊಳ್ಳೋದಾದ್ರೆ? ತುಂಬಾ ಇದೆ ಮೇಡಮ್, ಒಂದು ಅಂತಲ್ಲ, ತುಂಬಾ ಇದೆ. ಅದು ಹೇಳ್ಕೊಳಕ್ ಆಗಲ್ಲ ನಮ್ ಕೈಯಲ್ಲಿ. ಒಂದು ಸನ್ನಿವೇಶ ಮನ್ಸಿಗೆ ನಾಟಿರುವಂತದ್ದು, ಒಂದು ಸನ್ನಿವೇಶ ಹೇಳ್ಬೇಕು ಅಂತಂದ್ರೆ, ಅವ್ರಿಗೆ ಊಟ ಹಾಕೊಟ್ಟಿದ್ ನಾನು, ಆಮೇಲೆ ನೀರ್ ಕೊಟ್ಟಿರೋದು, ಅದೊಂದು ಭಾಗ್ಯ ನಮ್ಗೆಲ್ಲ. ಯಾರಿಗ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ.
ಇದೇ ಒಂದು 2023ಕ್ಕೆ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಬಂದಿದ್ರು. 2 ದಿನ ಕ್ಯಾಂಪೇನ್ ಮಾಡಿದ್ರು. ನನ್ನ ಜೊತೆಲೇ ಇದ್ದೆ ಅವತ್ತು. ಸೊ ಅವ್ರಿಗಿರೋ ಫ್ಯಾನ್ ಬೇಸು ನೀವು ಊಹನೂ ಮಾಡ್ಕೊಳಕ್ಕಾಗಲ್ಲ, ಆ ಲೆವೆಲ್ ಫ್ಯಾನ್ ಬೇಸ್ ಅವ್ರಿಗೆ. ಅವತ್ತು ನಾನು 2 ದಿನ ಜೊತೆಲಿದ್ದಾಗ್ಲೂ ಅವ್ರು ಇದ್ದಿದ್ದ ರೀತಿ, ಆಮೇಲೆ ಅವ್ರಿಗೆ ಊಟ ಎಲ್ಲ ಹಾಕಿ ತಟ್ಟೆ ಮೇಲೆ ಇಟ್ವಿ ಮೇಡಮ್, ಎಲ್ಲ ಸುತ್ಕೊಂಡ್ಬಿಟ್ರು. ಅವ್ರಿಗೆ ಊಟ ಮಾಡಕ್ ಬಿಡ್ಲಿಲ್ಲ. ದರ್ಶನ್ ಸರ್ ಊಟನೇ ಬೇಡ ಅಂತ ಎದ್ಬಿಟ್ರು ಅವತ್ತು. ಆಮೇಲೆ ತಿರ್ಗಾ ಅವ್ರನ್ನ ಕರ್ಕೊಂಡೋಗಿ ಮೇಲೆ ಕೂರಿಸಿ ತಿರ್ಗಾ ಊಟ ಹಾಕಿ ತಟ್ಟೆಗೆಲ್ಲ ಊಟ ಹಾಕೊಟ್ಟಾಗ 10 ಸಲ ಹೇಳಿದ್ರು, ಹೋಗೋ ಚಿನ್ನ ನೀನು ಊಟ ಮಾಡು ಫಸ್ಟು ಅಂತ. ಅದು ಅವ್ರ ಗುಣ. ಅದು ಅವ್ರು ಫಸ್ಟ್ ಊಟ ಮಾಡೋದಕ್ಕಿಂತ ಫಸ್ಟ್ ನಮಗೆ ಹೇಳ್ತಾರೆ ಹೋಗೋ ಚಿನ್ನ ಊಟ ಮಾಡು ಅಂತ. ಇಲ್ಲ ಬಾಸ್ ನೀವು ಮಾಡಿ, ಇಲ್ಲ ಚಿನ್ನ ಹೋಗೋ ಊಟ ಮಾಡು. ಫಸ್ಟ್ ಅವ್ರು ನಮಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಅವ್ರಿಗೆ ಅವ್ರು ಊಟ ಮಾಡೋದು. ಯಾವುದೇ ತಗೊಳ್ಳಿ ನೀವು, ಫಸ್ಟ್ ನಮಗೆ, ಆಮೇಲೆ ಅವ್ರ ಪ್ರಿಫರೆನ್ಸ್. ಸೊ ನಾನು ನೋಡಿದದು ಆ ಗುಣ ಯಾರಿಗೂ ಬರಲ್ಲ ಮೇಡಮ್. ನೀವು ಎಷ್ಟು ಜನ ಇವತ್ತು ಕಷ್ಟಪಡ್ತಾ ಇದಾರೆ ಗೊತ್ತಾ ಮನುಷ್ಯರು. ಪ್ರತಿಯೊಬ್ಬ ಕಷ್ಟಪಟ್ಟು ವ್ಯಕ್ತಿಗೆ ಅವ್ರ ಗುಣ ಏನು ಅಂತ ಗೊತ್ತು. ಯಾಕಂದ್ರೆ ಎಲ್ಲರೂ ಕಷ್ಟಪಡ್ತಿರ್ತಾರೆ. ಇವತ್ತು ನೀವು ಕಷ್ಟಪಡ್ತಾ ಇದ್ರಿ, ಇವತ್ತು ಆಂಕರಿಂಗ್ ಮಾಡಬೇಕು, ನಾನು ನಾಳೆ ದಿನ ದೊಡ್ಡ ಆಂಕರ್ ಆಗ್ಬೇಕು ಅಂತ ನೀವು ಕಷ್ಟಪಡ್ತಿರ್ತೀರ. ನಿಮ್ಮ ಕಷ್ಟ ನಿಮಗೆ ಮಾತ್ರ ಗೊತ್ತಿರುತ್ತೆ, ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಕಷ್ಟಪಟ್ಟು ಬೆಳೆದವರು, ಲೈಟ್ ಬಾಯ್ ಆಗಿ ಇಲ್ಲಿವರೆಗೂ ಬಂದವ್ರೆ. ಯಾರು ಮೇಡಮ್ ಒಂದು ಹಾಲು ಹಾಕ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಈ ಲೆವೆಲ್ಗೆ. ಯಾರು ಮಾಡೋಕ್ಕಾಗಲ್ಲ. ಯಾವ ಬ್ಯಾಕ್ ಬೋನ್ ಇಲ್ಲ ಅವ್ರಿಗೆ. ನಮಗೂ ಯಾರು ಬ್ಯಾಕ್ ಬೋನ್ ಇಲ್ಲ ಮೇಡಮ್. ಅದಕ್ಕೆ ನಾವು ಅಭಿಮಾನಿಗಳು ಅವ್ರಿಗೆ. ಬಟ್ ಇಂಡಸ್ಟ್ರಿಗೆ ಬರೋದಕ್ಕೆ ಯಾರು ಬ್ಯಾಕ್ ಬೋನ್ ಇದ್ರೆ ಮಾತ್ರ. ಯಾರು ಮೇಡಮ್ ಹೇಳೋದು? ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಇದ್ರೆ ಮಾತ್ರನೇ ಬರೋಕ್ಕಾಗೋದು. ಇವತ್ತಿನ ಸೋಷಿಯಲ್ ಮೀಡಿಯಾ ದುನಿಯಾ ದೊಡ್ಡದು. ಇವತ್ತು ಯಾರು ಬೇಕಾದ್ರೂ ನೈಟ್ ಫೇಮಸ್ ಆಗ್ಬೋದು, ಯಾರು ಬೇಕಾದ್ರೂ ಸೆಲೆಬ್ರಿಟಿಗಳಾಗ್ಬೋದು. ನಮ್ಮ ಬಾಸ್ ನಮ್ಮನ್ನೇ ಸೆಲೆಬ್ರಿಟಿಗಳಂದವ್ರೆ, ಅದು ನಮಗ್ ಖುಷಿ. ಆಕ್ಚುಲಿ ಅವ್ರ ಸೆಲೆಬ್ರಿಟೀಸು, ಅವರು ನಮ್ಮನ್ನ ಅವ್ರ ಹೃದಯದಲ್ಲಿ ಇಟ್ಕೊಂಡು ನನ್ನ ಸೆಲೆಬ್ರಿಟಿಗಳು ಅಂತ ಹಾಕೊಂಡಿರೋ ಏಕೈಕ ವ್ಯಕ್ತಿ ನಮ್ಮ ಡಿ ಬಾಸ್ ಅವರು. ಅದಕ್ಕೆ ನಾವು ಅವ್ರಿಗೆ ಅಭಿಮಾನಿಗಳು. ನಮ್ಮನ್ನೆಲ್ಲ ಅವ್ರ ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟವ್ರಲ್ವಾ, ಯಾರು ಇಟ್ಕೊಂತಾರೆ ಹೇಳಿ ನಮ್ಗೆ ಅವ್ರ ಹೃದಯದಲ್ಲಿ. ಅದಕ್ಕೆ ನಾವು ಡೈಹರ್ಟ್ ಫ್ಯಾನ್ಸ್ ಅಂತ ಹೇಳೋದು. ಅವ್ರು ಎಂತ ಸಿಚುಯೇಷನ್ ಇದ್ರು ನಾವಂತೂ ಅವ್ರು ಬಿಟ್ಕೊಳ್ಳೋ ಮಾತೇ ಇಲ್ಲ ಅನ್ಕೊಳ್ಳಿ. ಓಕೆ, ಇದೆಲ್ಲದ್ರ ನಡುವೆ ನೀವು ಬರೀ ಡಿ ಬಾಸ್ಗೆ ಅಂತಾನೆ ಯಾಕೆ ಪ್ರಾಮುಖ್ಯತೆ ಕೊಡ್ತೀರಾ? ಬೇರೆ ಸ್ಟಾರ್ ನಟರಿಗೂ ಕೂಡ ಸಾಂಗ್ ಬರೀಬಹುದಲ್ಲ? ನನ್ ವೈಯಕ್ತಿಕ ಮೇಡಮ್ ಅದು ನಾನು ವರ್ಷ ನಾನು ಅವ್ರಿಗೆ ಗಿಫ್ಟ್ ಕೊಡೋದು. ಇದು ನನ್ ಗಿಫ್ಟ್ ಅಂತಾನೆ ನಾನು ಮಾಡೋದು. ಅವ್ರು ಪ್ರತಿ ವರ್ಷ ಬರೀ ನೀವು ಎಕ್ಸಾಂಪಲ್ ನೀವು ಒಂದು ಕೇಕ್ ತಗೊಂಡೋಗಿ ಒಂದು ಬೊಕ್ಕೆ ತಗೊಂಡೋದ್ರೆ ಅವ್ರು ಸೈಡ್ ಬಿಸಾಕ್ಬಿಡ್ತಾರೆ. ಇಲ್ಲ ಕೇಕ್ ಯಾರೋ ತಿನ್ಬಿಟ್ಟು ಅಟ್ಲೀಸ್ಟ್ ಬೆಳಗ್ಗೆ ಎಲ್ಲ ಹೊಟ್ಟೋಗ್ತಾರೆ. ಸೊ ನಾನೊಂದು ಸಾಂಗ್ ಕೊಟ್ಟಾಗ ಅವ್ರಿಗೆ ಲೈಫ್ ಲಾಂಗ್ ಅವ್ರ ಕುಟುಂಬ ನೆನಪಲ್ಲಿ ಇಟ್ಕೊಂತಾರೆ, ನನ್ನನ್ನ ಅವ್ರ ಫ್ಯಾನ್ಸ್ ನೆನಪಲ್ಲಿ ಇಟ್ಕೊಂತಾರೆ. ನಾನು ಒಂದಿನ ಇಲ್ಲ ಅಂದ್ರೂ ಕೂಡ ನನ್ನ ಹಾಡುಗಳು ಉಳಿಯುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಮಾಡಿದ್ದು ಈ ಸಾಂಗ್. ಅಂದ್ರೆ ಈ ಸಾಂಗ್ ಕ್ರಿಯೇಟ್ ಮಾಡಿದ ರೀತಿನೇ ಅದಕ್ಕೋಸ್ಕರ. ಅವ್ರಿಗೊಂದು ಗಿಫ್ಟ್ ಕೊಡ್ಬೇಕು, ಏನಾದ್ರು ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡ್ಬೇಕು. ಎಲ್ಲರೂ ವಿಭಿನ್ನವಾಗಿ ಕೊಡ್ತಾರೆ, ನಾನು ಒಂದು ಹಾಡು ಮೂಲಕ ಕೊಡ್ತೀನಿ ಅವ್ರಿಗೆ. ಯಾಕಂದ್ರೆ ನಾನೊಬ್ಬ ಸಿಂಗರು, ನಾನೊಬ್ಬ ಮ್ಯೂಸಿಷಿಯನ್ ಆಗಿರೋದ್ರಿಂದ ನಾನು ಹಾಡು ಮೂಲಕನೇ ಕೊಡ್ಬೇಕು ಅವ್ರಿಗೆ. ಬೇರೆ ನನಗೆ ಗೊತ್ತಿಲ್ಲ ಮಾಡಕ್ಕೆ. ಎಲ್ಲರೂ ಮಾಡ್ತಾರೆ ಅಭಿಮಾನಿಗಳು, ಅವ್ರು ವಿಭಿನ್ನವಾಗಿ ಮಾಡ್ತಾರೆ. ನಾನು ಏನಾದ್ರು ವಿಭಿನ್ನವಾಗಿ ಮಾಡ್ಬೇಕು ಅಂದ್ಬಿಟ್ಟು 10 ವರ್ಷದಿಂದ ಜರ್ನಿ ಅದು. ಓಕೆ, ಈ ಹಿಂದೆ ಯಾವ ಸಾಂಗ್ ನ ಡೆಡಿಕೇಟ್ ಮಾಡಿದ್ರಿ? 1-2 ಲೈನ್ ಹೇಳೋದಾದ್ರೆ. ಅದೇ ಫಸ್ಟ್ ಸಾಂಗ್ ನೀವು ದರ್ಶನ್ ಸರ್ ಬರ್ತ್ಡೇ ಬಂದ್ರೆ ಈ ಹಾಡು ಓಡುತ್ತೆ, ಎಲ್ಲಾ ಫ್ಯಾನ್ ಪೇಜ್ಗಳಲ್ಲೂ ಓಡುತ್ತೆ. ಕರುನಾಡಿನ ಕರಿಯ ಇವನು, ಅಭಿಮಾನಿಗೆ ಸಾರಥಿ ಇವನು, ಜಗಮೆಚ್ಚಿದ ದಾಸ ಇವನು, ತೂಗುದೀಪರ ಪುತ್ರ ಇವನು, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ ದಾರಿ ಬಿಡಿ ಡೆಬಿಲ್ ಅಣ್ಣ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ್ರು ದಾರಿ ಬಿಡಿ ಡೆಬಿಲ್ ಈಗ. ಇದು ನನ್ನ ಫಸ್ಟ್ ಸಾಂಗು. ಅದೇ ಅದು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ ದಾರಿ ಬಿಡಿ ಚಕ್ರವರ್ತಿ ಅಂತ ಅವಾಗ ಮಾಡಿದ್ದು. ಅವಾಗ ಚಕ್ರವರ್ತಿ ರಿಲೀಸ್ ಇತ್ತು ಆ ಟೈಮಲ್ಲಿ. ಸೊ ಇವಾಗ ಡೆವಿಲ್ ಬರ್ತಾ ಇದೆ ಅನ್ಬಿಟ್ಟು ಡೆವಿಲ್ ಸೇರಿಸಿ ಹಾಡಿದ್ದು. ಅದೇ ಇದು ನನ್ನ ಮೊದಲನೇ ಹಾಡು. ಓಕೆ, ಎಷ್ಟ್ ಟೈಮ್ ತಗೊಂತೀರಾ ಒಂದು ಸಾಂಗ್? ಈಗ 10 ಸಾಂಗ್ ಗಳನ್ನ ಮಾಡಿದಿರಲ್ಲ, ಸೊ ಒಂದು ಸಾಂಗಿಗೆ ಎಷ್ಟು ಟೈಮ್ ತಗೊಂಡಿದ್ರಿ? ಅದು ನಾನು 2 ತಿಂಗಳ ಮುಂಚೆ ಪ್ಲಾನ್ ಮಾಡ್ತೀನಿ. ಅವ್ರದ್ದು ಇವಾಗ ಫೆಬ್ರವರಿ 16 ಅಂದ್ರೆ ನಾನು ಡಿಸೆಂಬರ್ ಎಂಡಿಂಗ್ ಅಲ್ಲಿ ಶುರು ಮಾಡ್ತೀನಿ. ಡಿಸೆಂಬರ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ಕಂಪೋಸಿಂಗ್ ಸ್ಟಾರ್ಟ್ ಮಾಡಿ, ಆ ಕಂಪೋಸ್ ಅಟ್ಲೀಸ್ಟ್ ಒಂದು ಟ್ಯೂನ್, ಇದು ಚೆನ್ನಾಗಿಲ್ಲ, ಇದು ಬೇರೆ ಮಾಡಬೇಕು, ಅದ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ತೀವಿ. ಎಲ್ಲ ಟೀಮ್ ಕುತ್ಕೊಂಡು ಪ್ಲಾನ್ ಮಾಡ್ತೀವಿ. ಒಂದು ನಾನು ನಮ್ಮ ಲಿರಿಕ್ ರೈಟರ್ ಅಷ್ಟೇ, ನಾನು ಎಲ್ಲ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಲಿರಿಕ್ ರೈಟರ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಎಲ್ಲ ಇಡೀ ಟೀಮ್, ಎಡಿಟರ್ಸ್ ಆಗಿರ್ಬೋದು. ಅಂದ್ರೆ ನನ್ನ ಒಬ್ಬನ ಕೈಲಿ ಏನೂ ಸಾಧ್ಯ ಇಲ್ಲ. ಸೊ ಇಡೀ ಟೀಮ್, ನಾನೊಂದು ಸಾಂಗ್ ಮಾಡಬೇಕು ಅಂದ್ರೆ ನನ್ನ ಟೀಮ್ ಕಾರಣ. ಸೊ ನನ್ನ ಸಿದ್ಧಾರ್ಥ್ ಇರ್ಬೋದು, ನಮ್ಮ ದಿಲೀಪ್ ಸೇತು ಅವ್ರು ಇರ್ಬೋದು, ಆಮೇಲೆ ನಮ್ಮ ವೇದ ಅಂತ ಸಿಂಗರ್ಸ್ ಇರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಇಡೀ ಟೀಮ್ ನಾವು ಕುತ್ಕೊಂಡು ಮಾಡೋದು ಮೇಡಮ್. ಒಬ್ಬೊಬ್ರ ಕೈಲಿ ಏನೂ ಆಗೋದಿಲ್ಲ.
ಸೊ ಆದ್ರಿಂದಾನೇ ಒಂದು ನಾವೊಂದು 2 months ಪ್ಲಾನಿಂಗ್ ಇದ್ದು ನಮಗೆ. ಮುಂಚೆನೆ ಪ್ಲಾನ್ ಮಾಡ್ಕೊಂಡು ನೀಟಾಗಿ ಪ್ಲಾನ್ ಮಾಡಿ ಅಟ್ಲೀಸ್ಟ್ ಜನಕ್ಕೆ ರೀಚ್ ಆಗ್ಬೇಕು. ನಾನು ಮಾಡೋ ಸಾಂಗ್ ಬಂದು ಒಂದು ಸಿನಿಮಾ ರೇಂಜಲ್ಲೇ ಇರುತ್ತೆ. ಅಂದ್ರೆ ನಾನು ಆ ಲೆವೆಲ್ಗೆ ಮಾಡ್ಬೇಕು ಅವ್ರಿಗೆ. ನಾವು ಯಾಕಂದ್ರೆ ಅವ್ರ ಸಾಂಗ್ ಮಾಡಿದ್ಮೇಲೆ ಒಂದು ಸಿನಿಮಾಗಳೆಲ್ಲ ಅವಕಾಶಗಳು ಬಂತು. ನನಗೆ 2-3 ಸಿನಿಮಾ ಅವಕಾಶ ಬಂತು. ಆಮೇಲೆ ಒಂದಷ್ಟು ಸಿನಿಮಾಗಳು ಹಾಡಕ್ಕಾದ್ರು. ಅಷ್ಟೇ ನಮ್ಗೆ ಅಂದ್ರೆ ನಾವ್ ಏನ್ ಕ್ವಾಲಿಟಿ ಆಗಿ ಕೊಡ್ತೀವಿ, ನಾವ್ ಏನ್ ಸಾಂಗ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಈಗ ಎಷ್ಟೋ ಒಂದು 25-26 ಆಲ್ಬಮ್ಸ್ ಆಯ್ತು. ನೆಕ್ಸ್ಟ್ ಈಗ ಆಲ್ಬಮ್ಗಳು ರಿಲೀಸ್ಗಿದೆ. ಅಂದ್ರೆ ಆ ಹಾಡುಗಳನ್ನ ನೋಡಿ ಎಷ್ಟೋ ಜನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸೊ ಅಷ್ಟೇ, ಇನ್ನೇನು ಬೇಡ. ಎಲ್ಲ ಟೀಮ್ ಸರಿ 1-2 ತಿಂಗಳು ಪ್ಲಾನ್ ಮಾಡ್ತೀವಿ. ನೀಟಾಗಿ ಪ್ಲಾನ್ ಮಾಡಿಕೊಂಡು ಅದೇ ಅದು ಆ ಸಾಂಗ್ ಮಾಡೋ ಬಗ್ಗೆ ನಮ್ಗೊಂದು ಜೋಶ್ ಇರುತ್ತೆ. ಆಮೇಲೆ ನೀವು ಕೇಳಿದ್ರಿ ಇನ್ನೊಂದು ದರ್ಶನ್ ಅವ್ರಿಗೆ ಸರ್ಗೆ ಯಾಕೆ ಮಾಡ್ತೀರಾ, ಬೇರೆಯವ್ರಿಗೆ ಮಾಡಿಲ್ಲ ಅಂತ. ರೀಸೆಂಟ್ ಆಗಿ ಶಿವಣ್ಣಗೂ ಮಾಡಿದೆ ನಾನು. ಅದ್ ನಿಮಗೆ ಗೊತ್ತಾ ಇಲ್ವಾ ಗೊತ್ತಿಲ್ಲ. ಶಿವಣ್ಣ ಅವ್ರ ಬರ್ತ್ಡೇಗೆ ಅವ್ರ ಫ್ಯಾನ್ಸ್ ಕೇಳಿದ್ರು, ನನ್ಗೆ ಮಾಡ್ಕೊಟ್ಟೆ ನಾನು. ಶಿವಣ್ಣ ಸರ್ಗೂ ಮಾಡ್ಕೊಟ್ಟಿದ್ದೀನಿ. ಓಕೆ ಡನ್. ಬಟ್ ಈ ಹಿಂದೆ ನೀವು ದರ್ಶನ್ ಅವರಿಗೆ ಸೀಮಿತ ಅಂತ ಇದ್ದಾಗ ನಿಮಗೆ ಯಾರು ಕೇಳಿರ್ಲಿಲ್ವಾ, ಯಾಕೆ ದರ್ಶನ್ ಅವ್ರಿಗೆ ಮಾತ್ರ ಸಾಂಗ್ ಮಾಡ್ತೀರಾ ಅನ್ನುವಂಥದ್ದು? ತುಂಬಾ ಜನ ಕೇಳಿದ್ದಾರೆ, ಒಬ್ರಲ್ಲ ಇಬ್ರಲ್ಲ. ಅಯ್ಯೋ ಅದು ಸುಮಾರು ಜನ, ಅದು ಲೆಕ್ಕನೇ ಇಲ್ಲ. ಅದು ಏನಕ್ಕೆ ಅವ್ರಿಗೆ ಮಾತ್ರ ಮಾಡ್ತೀರಾ, ನನ್ ಪ್ರೀತಿಯಪ್ಪ, ಅದು ನನ್ ಗುಣ, ಅದು ನನ್ನ ಇಷ್ಟ ಅಂತಾನೆ ಹೇಳ್ತೀನಿ ಎಷ್ಟೊಂದ್ ಜನಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನೀನ್ ಅಕಸ್ಮಾತ್ ನೀನ್ ನನ್ ಬಂದು ಇಲ್ಲಪ್ಪ ನೀನ್ ಮಾಡು ತಗೋ ನಾವೆಲ್ಲ ಇದೀವಿ ಜೊತೆಲಿ ಅಂತಿದ್ರೆ ಎಲ್ರಿಗೂ ಮಾಡ್ತಿದ್ದೆ ನಾನು. ಈಗ ಮೊನ್ನೆ ಶಿವಣ್ಣ ಫ್ಯಾನ್ಸ್ ಬಂದ್ರು, ಕೇಳಿದ್ರು, ಮಾಡ್ಕೊಡ್ತೀನಿ. ಅದ್ರಲ್ಲಿ ಎಲ್ರಿಗೂ ಮಾಡ್ಕೊಡ್ತೀನಿ. ನಾನೊಬ್ಬ ಮ್ಯೂಸಿಷಿಯನ್ ಮೇಡಮ್. ಫಸ್ಟ್ ಆಫ್ ಆಲ್ ನಾನೊಬ್ಬ ಕನ್ನಡ ಇಂಡಸ್ಟ್ರಿ, ನಾನೊಬ್ಬ ಮ್ಯೂಸಿಷಿಯನ್, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್. ಯಾರು ಬಂದ್ರು ಮಾಡ್ಕೊಡ್ತೀನಿ. ನಾನು ಕಲೆಗೆ ಬೆಲೆ ಕೊಡ್ತೀನಿ, ಆತರ ನಂದು. ಬಟ್ ದರ್ಶನ್ ಸರ್ಗೆ ನಾನ್ ಪ್ರೀತಿಯಿಂದ ಕೊಡೋದು. ಅದು ಅದ್ರಲ್ಲಿ ಅವ್ರಲ್ಲಿರೋ ಗುಣ ಆಗ್ಲಿ, ಮತ್ತೊಂದಾಗ್ಲಿ, ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬಂದಿರೋ ರೀತಿ ಆಗ್ಲಿ, ಅವ್ರ ಸಾಂಗ್ಸ್ ಆಗ್ಲಿ ನೋಡ್ಕೊಂಡು ನಾನ್ ಮಾಡೋದು. ಅದು ನನ್ನ ಕಡೆಯಿಂದ ಮಾಡೋದು. ಅವ್ರ ಮೇಲೆ ಇರುತ್ತೋ ಒಂದು ಪ್ರೀತಿಗೆ ನಾನು ಮಾಡೋದು, ಅಭಿಮಾನಕ್ಕೆ ಮಾಡ್ತೀನಿ ನಾನು. ನೀವು ಕೇಳಿದ್ರಿ ಬರೀ ದರ್ಶನ್ ಸರ್ಗೆ ಮಾಡ್ತೀರಾ ಅಂತ. ಅದು ಏನಂದ್ರೆ ಕೆಲವ್ರಿಗೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅದು ಬೇರೆ ತರನೇ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಲಾರಿಟಿ ಕೊಡ್ಬೇಕು ಅಂದ್ರೆ ಎಲ್ರಿಗೂ ಮಾಡ್ತೀನಿ.